ನಮಸ್ಕಾರ. ಇದೇ ತಿಂಗಳು ಸೆಪ್ಟೆಂಬರ್ 13ನೇ ತಾರೀಕು ಸ್ವರಾಜ್ ಉತ್ಸವ ಅಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ. 30ಕ್ಕೂ ಹೆಚ್ಚು ಸರ್ಕಾರೇತರ ಸಂಘಟನೆಗಳು ಎಲ್ಲ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಬಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ತರ ನಮ್ಮ ಹಳ್ಳಿಗಳನ್ನ ಬೆಳೆಸ್ಕೋಬೇಕು, ಇರೋ ಸಂಪನ್ಮೂಲಗಳನ್ನ ಯಾವ ತರ ಬೆಳೆಸ್ಕೊಳ್ಬೇಕು, ಅದಾದ ನಂತರ ನಮ್ಮ ಜೀವನನ ಯಾವ ತರ ಬೆಳೆಸ್ಕೋಬೇಕು, ಈ ಎಲ್ಲಾ ಹಲವಾರು ವಿಷಯಗಳನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ. ಈ ಬರೀ ಬಂದು ನಿಮ್ಗೆ ಮಾಹಿತಿ ಕೊಡೋದಲ್ಲ, ನಿಮ್ಗೆ ಯಾವ ತರ ಈ ಕಾರ್ಯಕ್ರಮಗಳನ್ನು ಕೆಲಸಗಳನ್ನ ನಾವು ಮಾಡ್ಬೇಕನ್ನೋದ್ರ ಬಗ್ಗೆನೂ ಪ್ರತಿ ಹಳ್ಳಿಗೂ ಆ ಕಾರ್ಯಕ್ರಮ ಆದ್ಮೇಲೆ ಬಂದು ತಿಳಿಸ್ಕೊಡ್ತೀವಿ. ದಯವಿಟ್ಟು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀನಿ. ಪಕ್ಷಾತೀತವಾಗಿ ಎಲ್ಲಾರ್ಗೂ ಉಪಯೋಗ ಆಗಬೇಕಾಗಿರೋಂತ ಇದೊಂದು ಒಂದು ಕೆಲಸ ಮತ್ ಮಾಹಿತಿ ಕೊಡಕ್ಕೋಸ್ಕರ ಕರೀತಾ ಇದೀವಿ. ದಯವಿಟ್ಟು ತಾವೆಲ್ಲ ಬಂದು ಸಹಕಾರ ಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀನಿ. ನಮಸ್ಕಾರ. ನಮ್ಮ ತಂದೆ KS ಪುಟ್ಟಣ್ಣಯ್ಯನವರು ಇದ್ದಷ್ಟು ದಿನ ರೈತರು ಮತ್ತು ಹಳ್ಳಿಗಳು ಉದ್ಧಾರ ಆಗ್ಬೇಕೆಂಬ ಒಂದು ಕನಸು ಕಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಅವರು ಹಗಲು ರಾತ್ರಿ ಶ್ರಮಿಸ್ತಾ ಇದ್ರು. ಅವರಿಗೆ ಹಣವಂತರ ಹಂಗಿನಲ್ಲಿ ಗ್ರಾಮಗಳು ಮತ್ತು ರೈತರು ಬದುಕಬಾರದೆಂಬ ಒಂದು ಆಸೆ ಇತ್ತು. ಇದೇ ಸೆಪ್ಟೆಂಬರ್ 13ರಂದು ಆ ಆಸೆಯನ್ನು ಸಾಕಾರಗೊಳಿಸಲು ಒಂದು ಪ್ರಯತ್ನ ಪಾಂಡವಪುರದಲ್ಲಿ ನಡೆಯುತ್ತಿದೆ. ಅದೇ ಸ್ವರಾಜ್ ಉತ್ಸವ. ಗ್ರಾಮಗಳು, ಗ್ರಾಮೀಣ ಯುವಕರು, ಮಹಿಳೆಯರು ಮತ್ತು ರೈತರು ಒಂದು ಚಂದದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಬೇಕೆಂಬ ಗುರಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಉತ್ಸವದಲ್ಲಿ ನಿಮಗೆ ಸಿಗಲಿದೆ ಒಂದು ಆತ್ಮವಿಶ್ವಾಸ ಮತ್ತು ಹೊಸ ಬೆಳಕಿನ ಸಂಭ್ರಮ. ಬನ್ನಿ, ನೀವು ಭಾಗಿಯಾಗಿ ನಮ್ಮ ನಡೆ ಸ್ವರಾಜ್ಯ ಗ್ರಾಮದಡಿ.